ಮೂಡಾಯಿಂದ ವಾಲ್ಮೀಕಿಯಿಂದ ಈಗ ಲಿಕ್ಕರ್ ಲಾಬಿ ಈ ಥರ ಪ್ರತಿಯೊಂದು ಕೂಡ ದಿನನಿತ್ಯ ಕಾರ್ಮಿಕ ಇಲಾಖೆ ಅದರಲ್ಲೂ ದೊಡ್ಡ ಹಗರಣ ಆಗಿದೆ. ಅದನ್ನು ಕೂಡ ವಿಧಾನಸಭೆಯಲ್ಲಿ ನಾವು ಪ್ರಸ್ತಾವ ಮಾಡ್ತೀರಿ. ಕಳೆದ ಬಾರಿ ವಿಧಾನಸಭಾ ಅಧಿವೇಶನದಲ್ಲಿ ನಾವು ಈ ಭ್ರಷ್ಟಾಚಾರ ವಾಲ್ಮೀಕಿ ನಿಗಮದ ಬಗ್ಗೆ ನಾವು ಮಾತಾಡಿದ್ರಿ. ಅದನ್ನು ದಾಖಲೆಗಳನ್ನೆಲ್ಲ ಕೊಟ್ರಿ. 3 ಗಂಟೆ 15 ನಿಮಿಷ ಮಾತಾಡಿದ್ದೀರ ಆ ಸಂದರ್ಭದಲ್ಲಿ. ಕೊಟ್ಟ ಮೇಲೆ ಮೂಢ ಹಗರಣ ಬರ್ತಾ ಇದೆ ಅಂದ ತಕ್ಷಣ ಎದ್ದು ಓಡೋಟ್ರು, ಪಲಾಯನ. ಅಂದರೆ ಅಷ್ಟು ಭ್ರಷ್ಟಾಚಾರ ಆಗಿತ್ತು ಹೋದ ಸರಿ. ಈ ಅಧಿವೇಶನಕ್ಕೆ ನಾವೇನೋ ಕಡಿಮೆ ಆಗುತ್ತೆ ಈ ಭ್ರಷ್ಟಾಚಾರಗಳು, ಏನಪ್ಪ ಪ್ರಸ್ತಾವ ಮಾಡೋಣ ಇಲ್ಲಿ ಅಂತ ನೋಡಿದ್ರೆ ಅದಕ್ಕಿಂತ ಜಾಸ್ತಿ ಹಗರಣಗಳು ಈ ಸರಿ ಬರ್ತಾಯಿದೆ. ಈ ಸರಿ ಅಧಿವೇಶನ ಪೂರ್ತಿ ಇವರ ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ ಈಚೆ ಬರ್ತಾಯಿದೆ. ಇನ್ಯಾರು ಒಬಾಮನ್ ಕರೀತಾರಂತೆ, ಅವ್ರ ಮುಂದೆ ಒಬಾಮ ಮುಂದೆ ಈ ಬ್ರಹ್ಮಾಂಡ ಭ್ರಷ್ಟಾಚಾರಗಳನ್ನೆಲ್ಲ ಇಡಬೇಕಾ ನಾವು? ಒಬಾಮ ಅವ್ರು ಬಂದು ಅವ್ರ ಮುಂದೆ ಈ ಭ್ರಷ್ಟಾಚಾರಗಳು, ಈ ಒಂದಾದ ಮೇಲೆ ಒಂದು ಭ್ರಷ್ಟಾಚಾರಗಳು ಅವ್ರ ಮುಂದೆ ಇಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಇಂದ ಈಗಾಗಲೇ ರಿಸರ್ವೇಷನ್, ಕಾಂಟ್ರಾಕ್ಟ್ರಿಗೂ ರಿಸರ್ವೇಷನ್ 4% ಏನೋ ಕೊಡಬೇಕು ಅಂತ ಮಾಡಿದ್ದಾರಲ್ಲ. ಇನ್ನು ಕೇಳಕ್ಕೆ ಮುಂಚೆನೇ ಟಿಪ್ಪು ಜಯಂತಿ ಮಾಡೋದು ಅಂತ ಸಿದ್ದರಾಮಯ್ಯನವರು. ಯಾಕೋ ಒಂಥರ ಅವ್ರ ಮೈಂಡೇ ಪೂರ್ತಿ ಟಿಪ್ಪು ಮೈಂಡ್, ಅವರ ಒಂಥರ DNA ಮೈಂಡ್ ಇದಾಗ್ಬಿಟ್ಟೆ, ಟಿಪ್ಪು ಆದಂಗೆ ಔಟಿದೆ ಅವರು. ಮಾತತ್ರೇ ಟಿಪ್ಪು. ಈಗ ಮಾತ್ರ ಅದೇನೋ ಗೊತ್ತಿಲ್ಲ, ಮೂಡ ಕೇಸ್ ಬಿದ್ದ ಮೇಲಂತೂ ಬರೀ ನಾಮ ಇಟ್ಕೊಳೋದು ಬಟ್ಟು ಇಟ್ಕೊಳೋದೇ ಆಗೋಗ್ಬಿಟ್ಟೈತೆ ಅವರು. ಅದಕ್ಕೆ ಮುಂಚೆ ಒಂದಿನ ನಾಮ ಇಟ್ಟಿಲ್ಲ, ಬೇರೆಯವ್ರ ನಾಮ ಇಡ್ತಾಯಿದ್ರು, ನಾಮ ಹಾಕ್ತಾಯಿದ್ರು, ಪೂರ್ತಿ ನಾಮ ಆಯಿತು. ಈಗ ಹೆದರಿಕೆನೋ ಗೊತ್ತಿಲ್ಲ, ಹೆದರಿಕೆ ಭಯ. ED ಬಂದ ಮೇಲಂತೂ ಡೈಲಿ ಯಾರು ಇಲ್ಲ ಅಂದ್ರೆ ಅವರೇ ಇಟ್ಕೊಂಬಂದ್ಬಿಡ್ತಾರೆ ಮನೆಯಿಂದ. ಅಂದರೆ ಗ್ಯಾರಂಟಿ ಆಗಿದೆ ಅವ್ರಿಗೆ, ನಮ್ಮ ಸರ್ಕಾರ ಉಳಿಯಲ್ಲ ಅನ್ನೋ ಗ್ಯಾರಂಟಿ ಬಂದಂಗೆ ಕಾಣ್ತದೆ. ಅದಕ್ಕೆ ದೇವರ ಮೊರೆ ಹೋಗಿದ್ದಾರೆ. ಈ ಸರ್ಕಾರ ನನಗನ್ಸ್ತೈತೆ ಭಾಳ ದಿನ ಉಳಿಯುವಂಥ ಸರ್ಕಾರ ಅಲ್ಲ. ಭ್ರಷ್ಟಾಚಾರದಕ್ಕೂ ಈ ಮುಂದಿನ ಅಧಿವೇಶನದಲ್ಲೂ ಕೂಡ ನಾವು ಈ ಎಲ್ಲ ಭ್ರಷ್ಟಾಚಾರ ಹಗರಣಗಳನ್ನು ಮುಂದಿನ ಅಧಿವೇಶನದಲ್ಲಿ ನಾವು ಮಾತಾಡೋರಿದ್ದೀರಿ. ಯಾವ ರೀತಿ ಕಳೆದ ಅಧಿವೇಶನದಲ್ಲಿ ಒಂದು ವಿಕೆಟ್ ಬಿದ್ದೋಯ್ತು, ಹಾಗೆ ಮುಂದಿನ ಅಧಿವೇಶನದಲ್ಲೂ ಕೂಡ ಅಷ್ಟರಲ್ಲಿ ಮುಖ್ಯಮಂತ್ರಿನೂ ಕೂಡ ರಾಜೀನಾಮೆ ಕೊಡ್ತಾರೆ. ನನಗಿರೋಂಥ ಮಾಹಿತಿ ಪ್ರಕಾರ ಈ ಮುಂದೆ ಅಧಿವೇಶನ ನಡೆಯೋದ್ರೊಳಗಡೆ ರಾಜೀನಾಮೆ ಕೊಟ್ಬಿಟ್ಟು ಬರ್ಬೋದು ನಾವು. ಆ ರೀತಿ ಭ್ರಷ್ಟಾಚಾರ ಕರ್ಮಕಾಂಡಗಳು ದಿನನಿತ್ಯ ಕಾಂಗ್ರೆಸ್ಸಲ್ಲಿ ಸಾಮಾನ್ಯ ಆಗೋಗ್ಬಿಟ್ಟಿದೆ. ಈ 3 ಬೈ ಎಲೆಕ್ಷನ್ನಲ್ಲಿ ನಾವು 3ಕ್ಕೆ 3 ಗೆಲ್ಲುವಂಥ ಸ್ಥಿತಿಯಲ್ಲಿ ಇವತ್ತು ಇದೆ ಚುನಾವಣೆಗಳು. ರಾಜ್ಯದ ಜನ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಚುನಾವಣೆಯಲ್ಲಿ ಈ ಬಾರಿ BJPಗೆ, JDSಗೆ, NDAಗೆ ಬೆಂಬಲವನ್ನು ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಕ್ವಶನ್ಸ್ ಇದೆ ಕೇಳಿ.